श्रीगुरुभ्यो नमः। विद्यानामनरस्य रूपमधिकं प्रच्छन्नगुप्तं धनं विद्या भोगकरी यशः सुखकरी विद्या गुरूणां गुरुः विद्या बन्धुजनो विदेशगमने विद्या परा देवता विद्या राजसुपूजिता न तु धनं विद्या विहीनः पशुः। ಶ್ರೀ ಗುರುಭ್ಯೋ ನಮಃ. ಈ ಶ್ಲೋಕದ ತಾತ್ಪರ್ಯದಂತೆ ನಮ್ಮ ಸುತ್ತಮುತ್ತಲು ಕೆಲವಷ್ಟು ಜನರು ಬದುಕ್ತಾ ಇರ್ತಾರೆ. ಅದರಲ್ಲಿ ಒಬ್ರು ತಾರಾ ರಮೇಶ್ ಭಗಿನಿ ಅಂತ. ಅವರ ಸಾಧನೆಯನ್ನ ಅವರ ಮೂಲಕವೇ ತಿಳಿದುಕೊಳ್ಳೋಣ. ನಮಸ್ತೆ ಭಗಿನಿ. ನಮಸ್ತೆ. ನಿಮ್ಮ ಹೆಸರು? ತಾರಾ ರಮೇಶ್. ನಿಮ್ಮ ಹುಟ್ಟೂರು? ಸಕಲೇಶಪುರ. ನಿಮ್ಮ ತಂದೆ ತಾಯಿ ಹೆಸರೇನು? ಎಸ್.ಸಿ. ನಾಗರತ್ನಮ್ಮ ನಮ್ಮ ಮಾತೃಶ್ರೀ. ತಂದೆ ಚೆಲುವರಾಯ ಶೆಟ್ಟಿ. ನಿಮ್ಮ ಜನ್ಮದಿನ? 3/12/1960. ನಿಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಎಲ್ಲಿ ಮುಗಿಸಿದ್ರಿ? ಸಕಲೇಶಪುರದಲ್ಲಿ ಸೆಂಟ್ ಜೋಸೆಫ್ ಕಾನ್ವೆಂಟ್. ನಿಮ್ಮ ಪ್ರೌಢ ಶಿಕ್ಷಣ? ಅಪ್ ಟು SLC. ನಿಮ್ಮ ವಿವಾಹವಾದ ವರ್ಷ? 1981. ನಿಮ್ಗೆ ಚಿಕ್ಕ ವಯಸ್ಸಲ್ಲಿದ್ದಾಗ ಏನಾಗ್ಬೇಕಂತ ಗುರಿ ಇತ್ತು? ನಿಜ ಹೇಳಬೇಕು ಅಂದರೆ ನನಗೆ ಆ ಥರ ಆಸೆ ಆಕಾಂಕ್ಷೆಗಳೇನಿತ್ತಿಲ್ಲ. ಅಂದರೆ ಸಂಗೀತ ಕಲಿಬೇಕು ಅನ್ನೋ ಒಂದು ಹಂಬಲ ಇತ್ತು. ಆದರೆ ನನಗೆ ಆ ಥರ ಒಂದು ಸೂಕ್ತವಾದ ಯಾವ ವಾತಾವರಣ ಸಿಗಲಿಲ್ಲ. ಹಾಗಾಗಿ ನನಗೆ ನಂದು ಏನು ಮಾಡಿದ್ರೆ ಹೇಗೆ ಜೀವನ ಬರುತ್ತೋ ಹಾಗೆ ಹೋಗೋದು ಅನ್ನೋ ಒಂದು ಆ್ಯಂಬಿಷನ್. ಮತ್ತು ನನಗೆ ಭಜನೆಗಳಲ್ಲಿ ಮತ್ತು ಸ್ವಾಮೀಜಿಗಳೆಲ್ಲ ನಮ್ಮ ಮನೆಗೆ ಬರ್ತಾಯಿದ್ರು. ಚಿನ್ಮಯ ಮಿಷನ್ ಅವ್ರು ಇರಬಹುದು, ವಿಲಾಸ್ ಜಿ ಅಂತ ಹೇಳಿ. ಯಾವ ಒಂದು ಮನೆ ನಮ್ಮ ಬ್ಯಾಕ್ಗ್ರೌಂಡೇ ಆಧ್ಯಾತ್ಮ ಚಿಂತನೆ ಇತ್ತು ಫುಲ್ಲು. ನಮ್ಮಮ್ಮ ಆಗಿನ ಕಾಲದಲ್ಲೇ ಒಂದು ನಂಜಮ್ಮ ಮಹಿಳಾ ಸಮಾಜ ಅಂತ ಆಗಿನ ಕಾಲದಲ್ಲಿ ಸ್ಥಾಪಕ ಅಧ್ಯಕ್ಷಿಣಿ. ಈಗಲೂ ನಮ್ಮ ತಾಯಿ ಫೋಟೋ ಇದೆ ಅಂತ ಹೇಳೋಕ್ಕೆ ಹೆಮ್ಮೆ ಪಡ್ತೀನಿ. ನಮ್ಮನ್ನು ಮೊದಲಿಂದಲೂ ಸಂಸ್ಕಾರ, ಭಗವದ್ಗೀತೆ, ಚಿನ್ಮಯ ಮಿಷನ್ ಹಾಡುಗಳು. ಬೆಳಗ್ಗೆ ಎದ್ದಿದೆ ನಮ್ಮ ತಂದೆ ಭಜಗೋವಿಂದ ಹೇಳೋ ತನಕ ನಮಗೆ ಊಟ ತಿಂಡಿ ಸಿಗ್ತಾ ಇದ್ದಿದ್ದಿಲ್ಲ. ಸೊ ಅದೇ ವಾತಾವರಣದಲ್ಲಿ ಬಂದ್ವಿ. ಅದಾದಮೇಲೆ ನನ್ನ ಆಸೆ ತುಂಬ ನನಗೆ ಸಂಗೀತಗಾರಳಾಗಬೇಕು ಅಂತಿತ್ತು. ಆದರೆ ನಾನಾಗಲಿಲ್ಲ. ನನ್ನ ಮಗಳಲ್ಲಿ ಅವಳ ಬಸ್ರಿಲಿ ನಾನು ಒಂದು ಸಂಗೀತ ಶಿಕ್ಷಣನೂ ಮಾಡ್ಕೊತಿದ್ದೆ. ಆಗ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದ್ರೂ ಆದರೂ ಮಗುಗೆ ಗಂಡು ಹುಟ್ಲಿ ಹೆಣ್ಣು ಹುಟ್ಲಿ ಸಂಗೀತ ಬರಬೇಕು ಅನ್ನೋದಿತ್ತು. ಅದು ನನಗೆ ದೇವರು ಒಲಿಸಿದ್ದಾನೆ. ಹಾಗೆ ನನಗೆಲ್ಲರಿಗಿಂತ ಹೆಚ್ಚಾಗಿ ನನಗೆ ತಂದೆ ತಾಯಿ ಪ್ರೋತ್ಸಾಹನೂ ಚಿಕ್ಕ ವಯಸ್ಸಿಂದನೂ ನಾವು ಏನು ಮಾಡಿದ್ರೂ ನಮ್ಮ ತಂದೆ ತಾಯಿ ಪ್ರೋತ್ಸಾಹ ಇತ್ತು. ಆದರೆ ನಾವೇ ನಿಜವಾಗ್ಲೂ ಹೇಳ್ಬೇಕಂದ್ರೆ ಏನೂ ಸಾಧನೆ ಮಾಡಲಿಲ್ಲ. ನಮ್ಮ ಸೋದರರಿರ್ಬೋದು, ಸೋದರಿಯರಿರ್ಬೋದು, ಏನು ಬೇಕಾದ್ರೂ ಮಾಡು, ಎಲ್ಲ ಥರ ಎನ್ಕರೇಜ್ ಇತ್ತು. ಆವಾಗ ನಾನು ಗೈಡ್ಸ್ ಆ್ಯಂಡ್ ಸ್ಕೌಟ್ ಕಮಿಷನರ್ ಇಲ್ಲಿ ಬಂದ ಮೇಲಾಗಿದ್ದು. ಮುಂಚಿನ ಬುಲ್ಬುಲ್ಸು, ದೇಶ ಒಟ್ಟು ಎಲ್ಲ ಥರ ಆಸೆಗಳಿತ್ತು. ಬಟ್ ನಮ್ಗೆ ಮೇನು ಸ್ವಲ್ಪ ಆಧ್ಯಾತ್ಮ ಚಿಂತನೆ, ಸ್ಪಿರಿಚುವಲ್ ಲೈನ್ ತುಂಬ ಇಷ್ಟ. ಮದುವೆ ಆದಮೇಲೂ ನನಗೆ ಸಂಘಟನೆ ಅಂದರೆ ಸ್ವಲ್ಪ ಇಷ್ಟ, ನನಗೆ ವೈಯಕ್ತಿಕವಾಗಿ ಇಷ್ಟ. ಅದಕ್ಕೆ ತಕ್ಕಂತೆ ನನಗೆ ನನ್ನ ಪತಿದೇವರು ತುಂಬ ಎಲ್ಲ ಥರನೂ ನನಗೆ ಪ್ರೋತ್ಸಾಹ ಕೊಟ್ಟಿರೋದ್ರಿಂದ ಸಂಘಟನೆಯಲ್ಲಿ ಇರೋ ಅಷ್ಟು ಖುಷಿ ನನಗೆ ಒಂದು ಟಿ ವಿ ನೋಡೋದಾಗಲಿ, ಇನ್ನು ಅವ್ರ ಮಾತು ಹೇಳ್ಕೊಳೋದು, ಇವ್ರ ಮಾತು ಹೇಳೋದು, ನನಗೆ ಅದು ಇಷ್ಟ ಕಮ್ಮಿ. ನನಗೆ ಒಂದು ಭಜನೆ, ಪ್ರಾರ್ಥನೆ ಆ ಒಂದು ಇದರಲ್ಲೇ ಇರಬೇಕು. ಹಾಗೆ ಒಂದು ಎಲ್ಲರ ಪ್ರೋತ್ಸಾಹದಿಂದ ಒಂದು ಕಲಾ ಪರಿವಾರ ಅಂತ ಒಂದೇನೋ ಆಸೆ ಆಯಿತು. ಅದೊಂದು ಸಂಘಟನೆ ಮಾಡಿದೆ. ಒಳ್ಳೆ ಏನೇ ಆಗಲಿ ಒಂದು ಸಾಮಾಜಿಕ ತೊಡುಗೆಯಲ್ಲಿ ಇಷ್ಟ. ಆಮೇಲೆ ನಮಗೆ ಅದೇನೋ ನಮ್ಮ ತಂದೆ ತಾಯಿ ಹೇಳ್ಕೊಟ್ಟಿದ್ದಷ್ಟು ನನ್ನ ಗಂಡದ್ದು ಅದೇ ಥರ ಇದೆ. ನಮಗೆ ಸಮಾಜ ಸೇವೆ, ಆಮೇಲೆ ಬಡವರಿಗೆ ಸೇವೆ ಮಾಡೋ ಒಂದು ಹುಮ್ಮಸ್ಸು, ಒಂದು ಆಸೆ ಆಕಾಂಕ್ಷೆನೂ ಇದೆ ನಮಗೆ. ಅದೇ ಥರ ಎಲ್ಲ ಥರನೂ. ನೀವು ಕಲಾ ಪರಿವಾರದ ಜೊತೆಗೆ ಇನ್ನೂ ಅನೇಕ ಭಜನಾ ಮಂಡಳಿಗಳನ್ನ ಹುಟ್ಟು ಹಾಕಿದ್ದೀರಾ ಅಂತ ನಾವು ಕೇಳ್ಪಟ್ವಿ. ಅದಕ್ಕೆ ಯಾವ ರೀತಿಯಾದಂತಹ ಪರಿಶ್ರಮವನ್ನು ಪಟ್ರಿ, ಯಾವ ರೀತಿಯಾದಂತಹ ಸಫಲತೆಯನ್ನು ನೀವು ಕಾಣ್ತೀರಿ? ಅದಕ್ಕೆ ರಿಸಲ್ಟ್ಸ್ ತುಂಬ ಚೆನ್ನಾಗಿದೆ. ಅದಕ್ಕೆ ಬಟ್ ಪ್ರಾರಂಭದಲ್ಲಿ ಹೇಳಬೇಕು ಅಂದರೆ ಕಲಾ ಪರಿವಾರ ಆಗೋಕ್ಕೊಂದು ಕಾರಣ ಏನಂದರೆ, ಫಸ್ಟು ತ್ಯಾಗರಾಜ್ ಆರಾಧನೆ ಮಾಡೋಂಥ ನಮ್ಮ ರಮ್ಯಾ ಅವರು ಡಾಕ್ಟರ್ ರಮ್ಯಾ ಆಗಿದ್ದಾರೆ. ಸಂಗೀತ ಮತ್ತು ಭರತನಾಟ್ಯ ಕ್ಷೇತ್ರದಲ್ಲಿ ತುಂಬ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇದ್ದಾರೆ ಅವರು. ನಮ್ಮ
ಫ್ಯಾಮಿಲಿ, ಅತ್ತೆ ಮನೆ, ತಾಯಿ ಮನೆ, ಕಲಾ ಪ್ರಪಂಚ ಅಂತಲೇ ಹೇಳ್ಬೋದು. ನಮ್ಮ ನಾದಿನಿರು ಇರ್ಬೋದು, ನಮ್ಮ ಯಜಮಾನ್ ಇರ್ಬೋದು, ಒಬ್ಬೊಬ್ಬರು ನನ್ನ ಕಲೆಯಲ್ಲಿ ಸಾಹಿತ್ಯ, ಸಂಗೀತ, ಒಂದು ಕೆತ್ತನೆ ಆಗಲಿ, ಒಂದು ಕಲಾ ಪ್ರಪಂಚನೇ ನಮ್ಮನೇಲಿ. ನನ್ನ ಮಗಳಿಗೆ ತ್ಯಾಗರಾಜ ಆರಾಧನೆ ಮಾಡಬೇಕಂದ್ರೆ ಹೀಗೆ ಎಲ್ಲ ಸಂಘಟನೆ ಮಾಡಬೇಕು ಅಂತಿದ್ರೆ, ಆದರೆ ಅದಕ್ಕೆ ತಕ್ಕಂಥ ಒಂದು ಪ್ರೋತ್ಸಾಹ ಪರವಾಗಿಲ್ಲ ಸಿಕ್ತು. ಆದರೆ ಇದು ಏನಾದ್ರು ಮಾಡಬೇಕಲ್ಲ ಅನ್ನೋ ಒಂದು ಎಲ್ಲ ಸಂಘಗಳನ್ನ ಸೇರಿಸಿದ್ರೆ ಸಂಘಗಳಿಗೂ ಒಂದು ಅವಕಾಶ. ನಾನು ಅಂದ್ಕೊಳಕ್ಕಿಂತ ತ್ಯಾಗರಾಜ ಆರಾಧನೆ ಮಾಡ್ಬೇಕಂದ್ರೆ ಕೀರ್ತನೆಗಳೇ ಹಾಡೋಕ್ಕಿಂತ ಭಜನೆಯಿಂದ ಭಗವಂತನೆಡೆಗೆ ಅಂತ ಆ ಥರದಲ್ಲಿ ನಾವು ಸಣ್ಣ ಸಣ್ಣ ಭಜನೆಗೆ ಆ ಭಜನಾ ಮಂಡಿಗೂ ನಾವೊಂದು ಅವಕಾಶ ಕೊಟ್ಟರೆ ಅವ್ರದ್ದು ಇನ್ವಾಲ್ವ್ಮೆಂಟ್ ಆಗುತ್ತೆ ಅಂತ ಒಂಥರ ಬೇಸಿಕ್ ಕೇಳಬೇಕಂದ್ರೆ ಮಗಳು ಕಾರಣ ಅಂದರು. ನಾನು ಎಲ್ಲರ ಹತ್ರನೂ ಕೇಳಿದಾಗ ಲೀಡರ್ಸ್ಗೆ ಮಾಡೋಣ ಅಂದರು. ಅದಕ್ಕೆ ತುಂಬ ಪ್ರತಿಕ್ರಿಯೆನೂ ಇದಲ್ಲೇ. ಅಂದರೆ ಈಗ ನಾವು ಏನೇ ಒಂದು ಮಾಡಬಹುದು, ಅದಕ್ಕೊಂದು ಪ್ರೋತ್ಸಾಹ ಇರುತ್ತೆ. ಆ ಪ್ರೋತ್ಸಾಹ ನನಗೆ ಶ್ರವಣ ಬೆಳಗುದ ಪ್ರೇಮ ಪ್ರಶಾಂತ್ರವರು ನಿಜವಾಗ್ಲೂ ಒಂದು ಪತ್ರಿಕೆಗಳಲ್ಲಾಗದಲ್ಲಿ, ಯಾಕೆ ಅಂದರೆ ಏನೇ ಒಂದು ನಾವು ಮಾಡಿದಾಗ ಒಂದು ಪಬ್ಲಿಸಿಟಿ ಅನ್ನೋದೊಂದು ಬೇಕೇ ಬೇಕು. ಆ ನಿಟ್ಟಿನಲ್ಲಿ ಅವ್ರು ನನಗೆ ತುಂಬ ಸಹಕಾರ. ನಾಗೇಶ್ ಇರಬಹುದು, ಜೈರಾಮ್ ಇರ್ಬೋದು, ದಿವಂಗತ ಅಶೋಕ್ ಕುಮಾರ್ ಅವರು ಶ್ರವಣ ಬೆಳಗೊಳದವರು ನಮಗೆ ಎಲ್ಲರೂ ತುಂಬ ಥರ ಪ್ರೋತ್ಸಾಹ ಕೊಟ್ಟಿದ್ದಾರೆ. ನಮ್ಮ ಕಲೆಗೆ ನಿಜವಾಗ್ಲೂ ಹೇಳ್ಬೇಕಾದ್ರೆ ಕುಸುಮ ಬಾಲಕೃಷ್ಣ ಇರ್ಬೋದು, MLA ಬಾಲಕೃಷ್ಣ ಅವರು ಇರಬಹುದು, ಅವರು ನಮ್ಗೆ ಎಲ್ಲ ಥರ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲ ಕಲಾ ಆಸಕ್ತರು, ಕಲಾ ಮಂಡಳಿಗಳು, ಕಲಾ ಅಧ್ಯಕ್ಷರು, ಕಲಾ ಸದಸ್ಯರು, ಕಲಾ ಪರಿವಾರ ನನಗೆ ನಿಜವಾಗ್ಲೂ ಮನಸ್ಸಿಗೆ ಎಷ್ಟೀಗ ನನಗೂ ಒಂದು 65 ವರ್ಷ ಆದರೆ ಆ ಹುಮ್ಮಸ್ಸು, ಆ ಲೋಕಕ್ಕೆ ಹೋಗ್ಬಿಟ್ರೆ ಚಿಕ್ಕವರಾಗಿರೋಣ ಅನ್ನೋ ಫೀಲಿಂಗ್ ಬರುತ್ತೆ. ನನಗೆ ತುಂಬ ಸಂತೋಷವಾಗಿದ್ದೀನಿ ನಾನು. ನೀವು ಚಿಕ್ಕವರಿದ್ದಾಗ ಯಾವ ಯಾವ ರೀತಿಯಾದಂಥ ತುಂಟಾಟಗಳನ್ನ ಮಾಡ್ತೀರ, ಇದರಿಂದ ಬಯಸ್ಕೊಂಡಿದ್ದೀಯಾ? ತುಂಟಾಟದಲ್ಲಿ ನನಗೆ ಸ್ವಲ್ಪ ಆಟ, ನಾನು ಮನೆ ಸೇರೋದು ಸ್ವಲ್ಪ ಚಿಕ್ಕ ವಯಸ್ಸಿಂದನೂ ಮನೆ ಸೇರೋದು, ಸ್ವಲ್ಪ ಫ್ರೆಂಡ್ಸು ಬಂದ ತಕ್ಷಣ ಸ್ಕೂಲ್ ಬುಕ್ಸ್ ಇಟ್ಬಿಟ್ಟು ಹೋಗ್ಬಿಡ್ತಿದ್ದೆ ನನ್ನ ಫ್ರೆಂಡ್ ಮನೆಗೆ. ಊಟ ಬೇಡ, ತಿಂಡಿ ಬೇಡ, ಫ್ರೆಂಡ್ಸು ಸರ್ಕಲ್ ಆ ಥರ. ಅಮ್ಮನ ಹತ್ರ ಯಾವಾಗಲೂ ಬೈಸ್ಕೊತಿದ್ದೆ, ನಿಮಗೆ ಏನು ಬೇಡ ಹೊಡ್ಬಿಡ್ತೀಯ ಅಂತೇಳಿ. ಆಮೇಲೆ ಅದು ಆಟ ಆ ಥರ ತುಂಬ ಬಯಸ್ಕೊಳೋಂಥದ್ದು ಅದೊಂದು ಕಷ್ಟೇ. ಇನ್ನು ಯಾವತ್ತೂ ಅಮ್ಮ ಅಪ್ಪನ ಮಾತು ಮೀರೋ ಅಂಥ ವ್ಯಕ್ತಿತ್ವ ಅಲ್ಲ. ನಿಮ್ಮ ಜೀವನದಲ್ಲಿ ಸಿಹಿ ಘಟನೆ, ಕಹಿ ಘಟನೆ ಯಾವಾಗಾದ್ರೂ ಕಂಡು ಬಂದಿದೆಯಾ? ಸಿಹಿ ಘಟನೆಗಳು ತುಂಬ ಇದೆ. ಏಕೆಂದರೆ ಒಂದು ಕಹಿ ಘಟನೆ ತುಂಬ ನನ್ನ ಸಣ್ಣ ವಯಸ್ಸಲ್ಲೇ, ಅಂದರೆ ನನ್ನ ಮದುವೆ ಮುಂಚೆ ಅಮ್ಮನ ಕಳ್ಕೊಂಡ್ಬಿಟ್ಟೆ ನಾನು. ಅದು ನನಗೆ ಮರೆಯಲಾರದ ಘಟನೆನೇ. ಯಾವುದೇ ಒಂದು ಹೆಣ್ಣಿಗೆ ತಾಯಿ ಬೇಕು ಅನ್ನೋದಿರುತ್ತೆ. ನನ್ನ ಮದುವೆ ಮುಂಚೆನೇ ಕಳ್ಕೊಂಡೆ. ಅದರಲ್ಲಿ ಒಂದು ಸಿಹಿ, ಆ ಒಂದು ಸಿಹಿ ಅನ್ನೋಕ್ಕಿಂತ ನಮ್ಮ ಯಜಮಾನ್ರಿಗೆ ಒಂದೇ ಕೇಳ್ತಿದ್ದೆ, ನಿಮಗೆ ಬರೀ ಪತಿ ಸ್ಥಾನ ಅಲ್ಲ, ನಂಗೆ ಮಾತೃಸ್ಥಾನನೂ ಕೊಡಬೇಕು ಅಂಥೇಳಿ. ಹಾಗೆ ಅವ್ರು ನನ್ನನ್ನು ಒಂಥರ ಎಲ್ಲ ಥರನೂ ಏನು ಹೇಳೋಕ್ಕೆ ಅಸಾಧ್ಯ. ಅವರು ಪತಿಯಾಗೂ ಮಾಡ್ತಾರೆ, ತಾಯಿಯಾಗಿ ಪ್ರೀತಿನೂ ಮಾಡ್ತಾರೆ, ಎಲ್ಲ ಥರ ಸ್ಥಾನನೂ ನನಗೆ ಅವರು ತುಂಬಿದ್ದಾರೆ. ಆಮೇಲೆ ನನ್ನ ಮಕ್ಕಳಿಂದ, ನನ್ನ ಗಂಡನಿಂದ, ನನ್ನ ಅಚೀವ್ಮೆಂಟ್ಸ್ಗಿಂತ ಹೇಳ್ಬೇಕಂದ್ರೆ ಅವ್ರುಗಳಿಂದ ನನಗೆ ಇನ್ನು ಹೆಸರು ತಂದಿದೆ. ಎಷ್ಟು ಜನ ಮಕ್ಕಳು? 2 ಹೆಣ್ಮಕ್ಳು. ಅವ್ರೇನೇನು ಸಾಧನೆ ಮಾಡಿದ್ದಾರೆ? ನನ್ನ ದೊಡ್ಡ ಮಗಳು ರಮ್ಯಾ ಸೂರಜ್ ಅಂತ, ಈಗ ಡಾಕ್ಟರ್ ರಮ್ಯಾ ಸೂರಜ್ ಅಂತ. ಅವರು ಸಂಗೀತ ಮತ್ತು ಭರತನಾಟ್ಯ, ಸಾಹಿತ್ಯ ಕ್ಷೇತ್ರದಲ್ಲಿ ಎಲ್ಲ 3 ಕ್ಷೇತ್ರದಲ್ಲಿದ್ದಾರೆ. ಈಗ ಎಸ್ ವ್ಯಾಸ ಅನ್ನೋ ಇದರಲ್ಲಿ ಪ್ರೊಫೆಸರ್ ಆಗಿದ್ದಾರೆ. ಅವರು ಇಂಟರ್ನ್ಯಾಷನಲ್ ಕಲಾವಿದೆ, ಒಂದು 5-6 ದೇಶಕ್ಕೂ ಇದು ಮಾಡಿದ್ದಾರೆ. ಹೀಗೆ ಅವರು ಭರತನಾಟ್ಯ, ಸುಗಮ ಸಂಗೀತ, ಕರ್ನಾಟಕ ಸಂಗೀತ 3 ವೃತ್ತಿಗಳನ್ನು ಹಿಡ್ಕೊಂಡು 3 ತರಗತಿಗಳನ್ನು ಈಗಾಗಲೇ 27 ವರ್ಷದಿಂದ, ತನ್ನ ಚಿಕ್ಕ ವಯಸ್ಸಿಂದಲೇ ಕ್ಲಾಸಸ್ ಪ್ರಾರಂಭ ಆಗಿ ಬೆಂಗಳೂರು, ಚನ್ನರಾಯಪಟ್ಟಣ 2 ಕಡೆನೂ ಅವರ ಒಂದು ಇನ್ಸ್ಟಿಟ್ಯೂಟ್ ಮಾಡ್ತಾ ಇದ್ದಾರೆ. ಇದೇ ಅವರ ಸ್ಲೋಗನ್, ಅದು ಕಲೆ ಅಮರ, ಸಾಧನೆ ನಿರಂತರ. ಅದು ನಮ್ಮ ರಮ್ಯಾ ಸೂರಜ್ ಅವರ ಸ್ಲೋಗನ್. ಅದು ಕಲೆಗೋಸ್ಕರ ಅವ್ರ ಜೀವನನೇ ಮುಡುಪಾಗಿಟ್ಟಿದ್ದಾರೆ. ಎರಡನೇವರು ನವ್ಯ ರಟ್ಟೆಹಳ್ಳಿ ಅಂತೇಳಿ. ಅವರು ಮೊದಲು ಇಂಗ್ಲೆಂಡಲ್ಲಿದ್ದರು, 16 ವರ್ಷ ಇಂಗ್ಲೆಂಡಲ್ಲಿದ್ದರು. ಈಗ ಬಂದು ಆಸ್ಟ್ರೇಲಿಯಾದಲ್ಲಿದ್ದಾರೆ. ಅಲ್ಲಿ ಬಂದು 8-10 ವರ್ಷ ಆಯಿತು. ಅವರು ಕಲೆನೇ, ಅಲ್ಲಿನೂ ಭರತನಾಟ್ಯ, ಸಂಗೀತ ಹೇಳ್ಕೊಡ್ತಾರೆ. ಇಂಗ್ಲೆಂಡಲ್ಲೇ ಹೇಳ್ಕೊಡ್ತಾಯಿದ್ರು. ಮತ್ತು ನಮ್ಮ ಹಿಂದೂ ಸಂಸ್ಕೃತಿ ಬೆಳೆಸೋದೇ, ನಮ್ಮ ಮನೆಯವರೆಲ್ಲ ಎಲ್ಲರ ಉದ್ದೇಶನೂ ಹಿಂದೂ ಸಂಸ್ಕೃತಿನ ಬೆಳೆಸೋದೆ. ನಮ್ಮ 4 ಜನಕ್ಕೂ ಅದೇ ಇದೆ. ನಿಮ್ಮ ಸಾಧನೆಗೆ ಮಾಡಬೇಡ ಅಂತ ಯಾರು ಹೇಳಿದ್ರ? ಆ ಥರ ನನ್ನ ಸಾಧನೆಗೆ ಯಾರೂ
ನನಗೆ ಬೇಡ ಅನ್ನೋ ಥರ ಯಾರು ಹೇಳಿಲ್ಲ. ಎಲ್ಲರೂ ಪ್ರೋತ್ಸಾಹ, ಯಾಕೆಂದ್ರೆ ಅವ್ರು ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ಮನೆ ಮಾತಾಡೋದ್ರೆ ಬೇಡ ಅನ್ಬೇಕು, ಮನೆ ಮಾತಾಡೋದ್ರಲ್ಲೇ ಫುಲ್ ನನಗೆ ಸಾಧನೆಗೆ ಪ್ರೋತ್ಸಾಹ ಕೊಟ್ಟಿರೋದ್ರೆ ಇವತ್ತೇನಾದ್ರು ಆಗಬೇಕು ಅಂದರೆ ಆ ಬ್ಯಾಕ್ಗ್ರೌಂಡ್, ಒಂದು ಹೆಣ್ಣಿನ ಹಿಂದೆ ಒಂದು ಪುರುಷ ಇರಲೇಬೇಕು. ಆ ವಿಚಾರದಲ್ಲಿ ಮಕ್ಕಳು, ನಮ್ಮ ಪತಿರಾಯರು ಎಲ್ಲ ಥರ ನನಗೆ, ಯಾಕೆ ನಾವು ಮುಂದೆ ಹೋಗ್ಬೇಕು ಅಂದ್ರೆ ಅವ್ರ ಎನ್ಕರೇಜ್ ಇರಲೇಬೇಕಲ್ಲ. ಯಾವ ಯಾವ ಭಜನಾ ಮಂಡಳಿಗಳನ್ನ ನೀವು ಹುಟ್ಟು ಹಾಕಿದ್ದೀರಾ? ನಾನು ಒಂದು 32 ವರ್ಷದಿಂದ ಇಲ್ಲಿ ನಮ್ಮ ಆರ್ಯವೈಶ್ಯ ಜನಾಂಗದಲ್ಲಿ ಒಂದು ವನಿತಾ ಸಂಘ ಅಂತ ಇತ್ತಿಲ್ಲ, ಫಸ್ಟ್ ಸಂಘ. ಆವಾಗ ನನ್ನ ಮಕ್ಕಳು ಇನ್ನು 4ನೇ ಕ್ಲಾಸು 6ನೇ ಕ್ಲಾಸ್ ಅಷ್ಟೇ. ಒಂದು ಸಂಘಟನೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಫಸ್ಟು ಇಲ್ಲಿ ನನ್ನ 2 ಹೆಣ್ಮಕ್ಳು, ಇನ್ನು ನನ್ನ ಕಸಿನ್ ಒಂದು 3 ಹೆಣ್ಮಕ್ಳಿದ್ರು. ಮನೇಲಿ ಇಲ್ಲೇ ಕೂತ್ಕೊಂಡು ಭಜನೆ ಕ್ಲಾಸು ಶುರು ಮಾಡಿದೆ. ಚಿನ್ಮಯ ಮಿಷನ್ ಫಾಲೋವರ್ ನಾನು. ಆವಾಗ ನನಗೆ ಪುಟ್ ಬದನೆ ಇಟ್ಕೊಡ್ತಿದ್ದೆ. ಆಮೇಲೆ ಈ ರೋಡವರೆಲ್ಲ ಬಂದು ಭಜನೆ ಕಲಿತಿದ್ರು. ಹೀಗೆ ನಾವು ಮಾತಾಡ್ತಾ ಮಾತಾಡ್ತಾ ಬರೀ ನಮ್ಮ ಒಂದು ರೋಡ್ಗಾಗ್ತಿದೆ, ಯಾಕೆ ಒಂದು ಸಂಘಟನೆ ಮಾಡಬಾರ್ದು ಅಂತ ನನಗೆ ಗೊತ್ತಿದ್ದಂಗೆ ಈ ಊರಲ್ಲಿ ಭಜನಾ ಮಂಡಳಿ ಅಂತ ಹುಟ್ಟಾಕಿದ್ದು ನನಗೆ ಗೊತ್ತಿದ್ದಂಗೆ ನಾನಂತ ಅಂದ್ಕೊಂಡಿದ್ದೀನಿ. ನಮ್ಮದು ವನಿತಾ ಸಂಘ ವಾಸವಿ ಭಜನಾ ಮಂಡಳಿ ಅಂತ. ಆಮೇಲೆಲ್ಲ ತುಂಬ ಜನ ಭಜನಾ ಮಂಡಳಿಗಳನ್ನ ರಚಿಸ್ಕೊಂಡಿದ್ದಾರೆ. ಅದರಿಂದ ನಿಮಗೆ ಯಾವ ರೀತಿಯಾದಂಥ ಸಂತೋಷ, ಆನಂದಗಳುಂಟಾಗ್ತದೆ? ಈಗ ಜೀವನದಲ್ಲಿ ಪಾಸಿಟಿವ್ ನೆಗೆಟಿವ್ ಇರುತ್ತೆ. ನಮಗೆ ಏನಂದರೆ ನಾವು ಏನು ನೋಡ್ತೀವಿ ಅದ್ರ ಮೇಲೆ ಹೋಗುತ್ತೆ. ಇದರಲ್ಲಿ ಯಾವ ನೆಗೆಟಿವಿಟೀಸು ಇರಲ್ಲ. ನಾವು ನೆನೆಸ್ಕೊಳ್ಳೋದೇ ದೇವ್ರನ್ನ. ಅದರಿಂದ ನಮಗೆ ತುಂಬ ಒಂದು ಸಕಾರಾತ್ಮಕ ಒಂದು ಇನ್ಸ್ಪಿರೇಷನ್ನೇ ಆಗುತ್ತೆ. ಏಕೆಂದರೆ ಯಾವುದರಲ್ಲಿ ದ್ವೇಷ ಆಗಲಿ, ರಾಗ ದ್ವೇಷಗಳು ಯಾವುದೂ ಇರೋದಿಲ್ಲ. ಒಂದು ಮನಸ್ಸಿಗೆ ತುಂಬ ತುಂಬ ಮುದ ತರುತ್ತೆ. ಏರುಪೇರು ಆಗ್ತಾ ಇರುತ್ತೆ ಜೀವನದಲ್ಲಿ. ಒಂದು ಆರೋಗ್ಯ ಇರಬಹುದು, ಸಮಸ್ಯೆಗಳು ಬಂದೇ ಬರುತ್ತೆ. ಬಟ್ ಆ ಸಮಸ್ಯೆಗಳೆಲ್ಲ ಬಂದಾಗ ನನಗೆ ನನ್ನ ವೈಯಕ್ತಿಕ ನನ್ನ ಮನಸ್ಸಿಗೆ ತುಂಬ ತೃಪ್ತಿ ತರೋದು ನನ್ನ ಕಲೆ. ಮತ್ತೆ ನೀವು ನಾಸ್ತಿಕರಿಗೆ ಅಂತ ಹೇಳಿದ್ರೆ ದೇವ್ರನ್ನ ನಂಬೋದಿಲ್ಲ, ಹಾಗೆ ಡಾಂಬಿಕ ಭಕ್ತಿ ತನನ ತೋರಿಸ್ತಾರೆ, ಅಂಥವ್ರಿಗೆ ನೀವೇನು ಸಂದೇಶವನ್ನ ಕೊಡ್ತೀರಾ? ಇದ್ರ ಬಗ್ಗೆ ಅದು ಅವರವರ ವೈಯಕ್ತಿಕ ಆಗುತ್ತೆ. ಯಾಕೆಂದರೆ ನಾನು ಅಷ್ಟು ದೊಡ್ಡೋಳಲ್ಲ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ. ಏನೇ ನಾಸ್ತಿಕ ಆಸ್ತಿಕ ಅಂದರೂ ಕೊನೆಯ ಜೀವನದಲ್ಲಿ ಅಮ್ಮ ಅಂತ ಅವ್ರು ಅಂದಾಗ್ಲೂ ಅವ್ರಿಗೊಂದು ಸದ್ಭಾವನೆನೇ ಇರುತ್ತೆ. ಅಮ್ಮನಲ್ಲೂ ಒಂದು ಯಾವುದೋ ಒಂದು ನೋವಿದ್ದಾಗ ಅಮ್ಮ ಅಂತ ಹೇಳೇ ಇರ್ತಾರೆ. ಸೊ ಅಮ್ಮ ಅಂತ ಅನ್ಬೇಕಾದ್ರೆ ಅವ್ರ ಸದ್ಭಾವನೆ. ಕೆಲವರು ನಾಸ್ತಿಕರು ಇರ್ತಾರೆ, ಇಲ್ಲ ಅಂತ ಹೇಳಲ್ಲ. ಅವ್ರ ಒಳಗಿನ ಮನಸ್ಸಿನಲ್ಲಿ ಅವ್ರಿಗಿದ್ದೇ ಇರುತ್ತೆ. ಇಲ್ಲಾಂದ್ರೆ ಅವ್ರು ಕೆಟ್ಟ ಹಾದಿಗೆ ಹೋಗೋ ಚಾನ್ಸಸ್ ಇರುತ್ತೆ. ತುಂಬ ನಾಸ್ತಿಕರಿಗೂ ನಾವು ಹೇಳಿದ್ನಲ್ಲ ಆಗಲೇ, ಅಷ್ಟು ದೊಡ್ಡವನ್ನೇನಲ್ಲ. ಆಮೇಲೆ ನಿಮಗೆ ಕೃಷಿ ವಿಚಾರದಲ್ಲಿ ನಿಮಗೆ ಯಾವ ರೀತಿಯ, ನಮ್ಮ ದೇಶದಲ್ಲಿ ಕೃಷಿ ಹೆಚ್ಚಾಗಿ ಬೆಳೀತಾರೆ, ಕೃಷಿ ಇದಿದೆ, ಕೃಷಿಯಾದಂಥ ರೈತರಿಗೆ ನೀವು ರೈತರ ಬಗ್ಗೆ ಯಾವ ವಿಷಯವನ್ನು ತಿಳಿಸೋಕೆ ಇಷ್ಟಪಡ್ತೀವಿ? ನಿಜವಾಗ್ಲೂ ಅವ್ರು ತುಂಬ ಕಷ್ಟಪಡ್ತಾರೆ. ಅವರಿಗೆ ಅದು ತಕ್ಕಂತೆ ಈಗ ನಮ್ಮ ಮನೇಲಿ ಏನಂದರೆ, ಈಗ ನಾವು ಒಂದು ತರಕಾರಿ ತರಕ್ಕೆ ಹೋಗ್ಬೋದು. ಯಾಕೆಂದರೆ ಅಲ್ಲಿ ಮಾತ್ರ ನೀನು ಏನೂ ಯಾವುದನ್ನು ಬಾರ್ಗೇನ್ ಮಾಡಬೇಡ ಅಂತ ಹೇಳ್ತಾರೆ ನಮ್ಮ ಫ್ಯಾಮಿಲಿಲಿ. ಯಾಕೆಂದರೆ ಅವರು ಬೆಳೆದು ಅವರು ಈಗ ಎಲ್ಲೆಲ್ಲೋ ಹೋಗಿ ಮಾಲ್ಗಳಿಗೆ ನಾವು ದುಡ್ಡು ಕೊಡ್ತೀವಿ. ಆ ಥರ ನಾವು ಒಂದು ಸಪೋರ್ಟ್ ಮಾಡ್ಬೋದು. ತರಕಾರಿಗಳಲ್ಲಾಗಲಿ ಹಣ್ಣುಗಳಲ್ಲಾಗಲಿ ನಾವು ಯಾವ ಒಂದು ಬಾರ್ಗೇನ್ ಮಾಡಿದ್ರೆ ಆ ಥರ ನಾವು ಎನ್ಕರೇಜ್ ಮಾಡ್ತೀವಿ. ನಿಮ್ಮ ಆದರ್ಶ ಗುರುಗಳು ಯಾರು? ನನ್ನ ತಾಯಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಫೌಂಡೇಶನ್ ಅಮ್ಮ ನನಗೆ ತುಂಬ, ಅವರು ಒಂದೇ ನನಗೆ ಹೇಳ್ತಿದ್ದು, ನೋಡು ನೀನು ಯಾವತ್ತೂ ಸಾಕಾತನ ನೋಡಬೇಡ, ಬಡವರಿಗೆ ಆದಷ್ಟು ನಿನ್ನ ಕೈಲಿ ಏನಾಗುತ್ತೋ ಆ ಸಹಾಯ ಮಾಡು. ಅದೇ ನಾನು ಪಾಲಿಸ್ಕೊಂಬಂದಿದ್ದೀನಿ. ಯಾಕೆಂದರೆ ನಮ್ಮಮ್ಮ ತುಂಬ ಸರಳತೆ. ಆ ಸರಳತೆ ನನಗೆ ಇವತ್ತು ಖುಷಿನೂ ಆಗುತ್ತೆ. ಆಮೇಲೆ ಅದಕ್ಕೆ ತಕ್ಕಂತೆ ನನಗೆ ಅದೇ ಹೇಳೋಣ, ತುಂಬ ಅದೃಷ್ಟಂತೆ. ಅದಕ್ಕೆ ತಕ್ಕಂತೆ ನನ್ನ ಗಂಡನೂ ಹಾಗೆ ಸಿಕ್ಕಿದ್ದಾರೆ. ಅವರು ತುಂಬ, ಅವರು ವೈದ್ಯಕೀಯ ವೃತ್ತಿ ಆದರೂ ಕೂಡ ತುಂಬ ಸರಳವರು. ಆ್ಯಕ್ಚುಲಿ ನಾನು ಯಾವ್ದಾದ್ರು ಮೊದಲು ಹೋಗ್ಬೇಕಾದ್ರೆ ಡಾಕ್ಟ್ರು ಮನೆಯವರು ಡಾಕ್ಟ್ರ್ ಹೆಂಡ್ತಿದ್ರೆ ನನ್ನನ್ನು ಏನೋ ಒಂಥರ ಸಪ್ರೇಟಾಗಿ ನೋಡ್ತಾ ಇದ್ರು. ಆಮೇಲೆ ನನ್ನ ಒಡನಾಟ ಇಲ್ಲಾದ್ಮೇಲೆ ನೀವು ಡಾಕ್ಟ್ರ್ ಹೆಂಡ್ತಿಯಾಗಿ ಇಷ್ಟು ಸಿಂಪಲ್, ಆ ಸಿಂಪ್ಲಿಸಿಟಿಗೆ ನಮ್ಮ ಹಸ್ಬೆಂಡೇ ಕಾರಣ. ಯಾಕೆಂದರೆ ಅವರು ತುಂಬ ಡೌನ್ ಟು ಅರ್ತ್. ಆ ವಾತಾವರಣ ನನಗೆ ಹಾಗೆ ತಂದುಬಿಟ್ಟಿದೆ. ಆಮೇಲೆ ನೀವು 32 ಭಜನಾ ಮಂಡಳಿಗಳನ್ನ ಹುಟ್ಟು ಹಾಕಿದ್ದೀರಾ. ಅದರಲ್ಲಿ ಎಷ್ಟು? 19 ಭಜನಾ ಮಂಡಳಿಗಳನ್ನ ಹುಟ್ಟಾಕಿದ್ದೀರಾ. ಅದರಲ್ಲಿ ಎಷ್ಟು ಜನ ಭಾಗಿಯಾಗ್ತಾರೆ? ಹುಟ್ಟಾಕಿದ್ದೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನೊಂದು ಅಖಂಡ ಭಜನೆ ಮಾಡಿದಾಗ ಮೊದಲು ನನಗೆ ಗೊತ್ತಿದ್ದಂಗೆ ಒಂದು ಸತಿ ಆಂಜನೇಯ ದೇವಸ್ಥಾನದಲ್ಲಿ ಅಖಂಡ ಭಜನೆ ಒಂದು 8-10 ಸಂಘ ಸಿಗೋದು ನನಗೆ ಕಷ್ಟ ಆಗೋದು. ಆ 12 hours ಮಾಡಿ ಅಂತಂದಾಗ ಆ್ಯಕ್ಚುಲಿ ಫಸ್ಟ್ ನಾವು ನಮ್ಮ ದೇವಸ್ಥಾನದಲ್ಲಿ ಮಾಡಿದಾಗ
ನಾನು ನಮ್ಮ ವಾಸ್ವಿ ಅವ್ರನ್ನೇ ಸ್ಟೇಟ್ ಲೆವೆಲ್ ಕರೆಸಿದೆ. ನಾನು ಭಜನಾ ಮಂಡಿಗಳನ್ನ ಚಂದ್ರಪಟ್ಟಣದಲ್ಲಿ ಅಷ್ಟು ಭಜನಾ ಮಂಡಿಗಳಿತ್ತಿಲ್ಲ. ಸ್ಟೇಟ್ ಲೆವೆಲ್ ಮಾಡಿದೆ, ಆಮೇಲೆ ಡಿಸ್ಟಿಕ್ ಲೆವೆಲ್ ಮಾಡಿದೆ. ಆಮೇಲೆ ನಮ್ಮಲ್ಲೇ ಸ್ವಲ್ಪ ಹಿಂಗೆ ಅದು ಒಬ್ಬರ ಬಾಯಿಂದ ಒಬ್ಬರಿಗೆ ಭಜನೆಗಳು ಅಂತ ಹೋಯ್ತಲ್ಲ. ಈಗ ಕಲಾ ಪರಿವಾರ ಆದಮೇಲೆ ನನಗೂ ಗೊತ್ತಿದ್ದಂಗೆ 12 ಭಜನಾ ಮಂಡಳಿ ಇರೋದು, ಈಗ 20 ಭಜನಾ ಮಂಡಳಿ ಆಗಿದೆ. ಅಂದರೆ 10ಕ್ಕೆ 15 ಜನಕ್ಕೆ ಒಂದೊಂದು ಅವ್ರಿಗೂ ಒಂದು ಸ್ಫೂರ್ತಿ ಬರ್ತಿದೆ, ನಾವು ಕಲಿಬಹುದು. ಅದು ನನಗೆ ತುಂಬಾ ಸಂತೋಷ ತಂದಿದೆ. ಈಗ ಯಾವ ದೇವಸ್ಥಾನಕ್ಕೆ ಕರೆದ್ರು ಬರ್ತಾರೆ, ಹೇಳ್ತಾರೆ, ತಮ್ಮ ಒಂದು ಸೇವೆನ ಮಾಡ್ತಾ ಇದ್ದಾರೆ. ಭಜನೆಯಿಂದ ನಮ್ಗೆ ಏನು ಉಪಯೋಗ ಆಗುತ್ತೆ? ನಾವು ಯಾವ ರೀತಿಯಾದಂತಹ ಸಕಾರಾತ್ಮಕವಾಗಿ ನಾವು ಬೆಳ್ಕೋಬಹುದು? ಇದು ಹೇಳೋದಂದ್ರೆ ಅವರವರ ಭಾವನೆಗೆ ಒಪ್ಪುತ್ತೆ. ಯಾಕೆ ಭಜನೆ ಇಷ್ಟ ಇದ್ದಲೇ ಇದ್ರೆ ಇದೇನು ಹಿಂಗೆ ತಾಳ ಹಾಕೊಂಡು ಹೇಳ್ತಾನೆ ಅಂತನೋ, ನನಗೆ ನನ್ನ ವೈಯಕ್ತಿಕವಾಗಿ ನನಗೆ ಮನಸ್ಸಿಗೆ ಮುದ ನೀಡುತ್ತೆ. ಯಾಕೆ ನಾವು ಹೇಳೋದೇ ಸಕಾರಾತ್ಮಕ ಹೇಳೋದು. ಭಜನೆಯಿಂದ ಎಷ್ಟು ಆ್ಯಕ್ಟಿವಿಟೀಸ್ ಆಗುತ್ತೆ ಅಂದರೆ, ಒಂದು ಪ್ರಾಣಾಯಾಮ ಪರಿಸ್ಥಿತಿ ಬರುತ್ತೆ, ಉಸಿರಾಟದ್ದು ಬರುತ್ತೆ, ಆಮೇಲೆ ಗಂಟ್ಲದಿರ್ಬೋದು. ತಾಳ ಹಾಕಿದಾಗ ಇಡೀ ನಮ್ಮ ವೈಬ್ರೇಷನ್ ಆಗುತ್ತೆ ಬಾಡಿಲಿ. ಒಂದು ನಾವು ಹಿಂಗೆ ತಾಳ ಹಾಕ್ತೇವೆ ಅಂತಂದಾಗ ಎಲ್ಲ ಥರ ವೈಬ್ರೇಷನ್, ಎಲ್ಲದಕ್ಕೂ ಅದು ಸೂಕ್ತ ಅಂತ ಅನಿಸುತ್ತೆ. ಯಾಕೆಂದರೆ ಸಿಂಪಲು, ಈಗ ಎಲ್ಲರೂ ದೊಡ್ಡ ದೊಡ್ಡ ಕಲಾವಿದರು ಆಗೋಕ್ಕಾಗಲ್ಲ. ಒಂದು ಕೃತಿಗಳು ಹೇಳಬೇಕು ಅಂದರೆ ತುಂಬ ಬ್ಯಾಕ್ಗ್ರೌಂಡ್ ಬೇಕು. ಇದು ಸರಳವಾಗಿ ತಲುಪುವಂಥ ಒಂದು ಭಕ್ತಿ ಮಾರ್ಗ ಅಂತ ಹೇಳ್ಬೋದು. ಅದಕ್ಕೆ ಭಜನೆಯಿಂದ ಭಗವಂತನಿಗೆ ಈ ನಿಟ್ಟನ್ನು ನಾನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಭಜನಾ ಕಮ್ಮಟ ಅಂತ ಧರ್ಮಸ್ಥಳದಲ್ಲಿ ವೀರೇಂದ್ರ ಹೆಗಡೆ ಅವರು ಮಾಡಿದರು. ನಿಜವಾಗ್ಲೂ ಅದು 7 ದಿನ ನನಗೆ ಕಳೆದಿದ್ದು. ಅಲ್ಲೆಲ್ಲ ಫೇಮಸ್ ಸಿಂಗರ್ಸೆ. ನಮ್ಗೆ ಬೆಳಿಗ್ಗೆ ರಾತ್ರಿ ಏನು ಆಗ್ತಾ ಇದೆ ಅಂತ ಗೊತ್ತಿಲ್ಲ, ಬರೀ ಭಜನೆನೇ. ಅದರಲ್ಲಿ ಎಷ್ಟು ಥರ ಸ್ಟೈಲು, ಹಿಂದೂಸ್ತಾನಿ ಇರ್ಬೋದು, ಕರ್ನಾಟಿಕ್ ಮ್ಯೂಸಿಕ್, ನಮ್ಗೆ ಹೀಗೂ ಹಾಡ್ಬೋದಾ? ನಾವು ಅಲ್ಲಿ ವಾಪಸ್ ಟುಗೆದರು, ಅದೇ ಹೇಳಿದ್ನಲ್ಲ, ಅದು ಹಾಡ್ತಾ ಇದ್ದರೆ ಯಾವುದೋ ಲೋಕಕ್ಕೆ ಹೋಗ್ಬಿಡ್ತಿದ್ವಿ ನಾವು. ಅದು ನನಗೆ ಜೀವನದಲ್ಲಿ ಮರೆಯಲಾರದ. ಅಲ್ಲಿ ಏನೂ ಇಲ್ಲ, ಕರೆಕ್ಟ್ ಟೈಮ್ಗೆ ಊಟ ತಿಂಡಿ, ಬೆಳಗ್ಗೆ ಎದ್ದಿದ್ದೆ, ಸುಪ್ರಭಾತ, ಭಜನೆ ಕ್ಲಾಸ್ಗಳು, ಅದ್ರ ಬಗ್ಗೆ ಎಲ್ಲ ನಮಗೆ ಎಸ್ಸೆ ಥರ ಕೊಡ್ತಿದ್ರು, ಬರೆಯೋಕ್ಕೆ ಕೊಡ್ತಿದ್ರು. ಅಲ್ಲಿ ನಾನು ನೀನೇ ಇಲ್ಲ, ನೆಲದ ಮೇಲೆ ಮಲ್ಕೋ, ಏನು ಒಂದು ಆ ಸರಳತೆ ಜೀವನನೇ ಒಂದು ತುಂಬ ಮುದಕ್ಕಂತ. ನೀವು ಕಲಾ ಪರಿವಾರನ ಹುಟ್ಟುಹಾಕಿದ್ರೆ, ಹುಟ್ಟುಹಾಕಾದ್ಮೇಲೆ ಯಾವ ರೀತಿಯಾದಂಥ ಪ್ರವಾಸವನ್ನ ಕೈಗೊಂಡ್ರಿ, ಎಲ್ಲೆಲ್ಲ ಹೋಗಿದ್ರಿ ಅಂತ ಅದರ ಅನುಭವಗಳನ್ನ ತಿಳಿಸ್ಬೋದಾ? ನಿಜವಾಗ್ಲೂ ಹೇಳಿ ಬಂದರೆ, ಅದು ಯಾವ ಗಳಿಗೆಯಲ್ಲಿ ನಾನು ಕಲಾ ಪರಿವಾರ ಹುಟ್ಟಾಗ್ನೋ ಅಧಿಕ ಶ್ರಾವಣ ಮಾಸ ಅಂತ ಬಂತು. ಅಧಿಕ ಶ್ರಾವಣದಲ್ಲಿ ಅಂದರೆ ಯಾವ ಹಬ್ಬಗಳು ಆಚರಣೆ ಇರಲ್ಲ. ಸೊ ನಾವೇನು ಮಾಡಿದ್ವಿ, ಅಧಿಕ ಶ್ರಾವಣದಲ್ಲಿ ಒಂದು ಭಜನೆ ಯಾಕೆ ಮಾಡ್ಬೋದು, ಇಷ್ಟೊಂದು ಸಂಘಗಳಿದೆಯಲ್ಲ, ಒಂದು ನಿಮ್ಮ ಆವಾಗ ಏನು ಮಾಡಿದ್ವಿ, ಒಂದೊಂದು ಭಜನೆಯಿಂದ ಲೀಡರ್ಸ್ ಬರೋದು 2 ಹಾಡು ಹೇಳ್ಕೊಡೋದು ಅಂತ. 33 ಹಾಡು ಅಧಿಕ ಮಾಸದಲ್ಲಿ ಅಧಿಕವಾಗಿ 33 ಹೇಳಿದ್ರೆ ಒಳ್ಳೇದು ಅಂತೇಳಿ. ನಿಜವಾಗ್ಲೂ ಅದೊಂದು ದಾಖಲೆ ಅಂತಲೇ ಹೇಳ್ಬೋದು. 33 ಹಾಡು 12 ಟೀಚರ್ಸು ಬಂದು ನಮಗೆ 2 ಹಾಡು ಥರ ಹೇಳ್ಕೊಟ್ರು. ಅದು ಎಲ್ಲರೂ ನಾವು ಒಂದು 150 ಜನ ಎಲ್ಲ ಕಲ್ತ್ವಿ. ಎಲ್ಲ ಟೆಂಪಲು ಒಂದೊಂದು ಶುಕ್ರವಾರ ಮಂಗಳವಾರ ಮೊದಲು ವಾಸವಿ ದೇವಸ್ಥಾನದಲ್ಲಿ ಆಯಿತು, ಆಮೇಲೆ ಬರ್ಗೂರು ಲಕ್ಷ್ಮೀ ದೇವಸ್ಥಾನದಲ್ಲಾಯಿತು, ಆಮೇಲೆ ಹೀಗೆ ಸುಮಾರು ಸುತ್ತಮುತ್ತಲು ಇರೋ ಸುಮಾರು ಹಲವಾರು ಇದೆ, ದುರ್ಗಾ ಪರಮೇಶ್ವರಿ. ಸೊ ಕಲಾ ಪರಿವಾರ ಅದೊಂದು ಒಂಥರ ಭಜನೆ ಭಕ್ತಿ ಧೂಳೆಬ್ಬಿಸ್ತು ಅಂತಲೇ ಹೇಳ್ಬೋದು. ಅಧಿಕ ಶ್ರಾವಣದಲ್ಲಿ ಅದು ಬರೋದು, ಶ್ರಾವಣ ಮಾಸದಲ್ಲಿ ಅಧಿಕ ಶ್ರಾವಣ ಬರೋದು ಅಪರೂಪ. ಆ ಒಂದು ಪ್ಲಸ್ ಪಾಯಿಂಟ್ ಇಟ್ಕೊಂಡು ನಾವು ಅದನ್ನು ಮಾಡಿದ್ವಿ. ಅದಾದಮೇಲೆ ನಮಗೆ ಒಂದು ವರ್ಷ ಆಗಕ್ಕೆ ಬಂತು. ಹೀಗೆ ಏನಾದ್ರು ಮಾಡೋಣ ಅಂದಾಗ ಕೊನೆಗೆ ನಮಗೆ ಬರ್ಗೂರು ಹ್ಯಾಂಡ್ ಪೋಸ್ಟ್ ಲಕ್ಷ್ಮೀ ದೇವಸ್ಥಾನದವರು ಇಲ್ಲೇ ವಾರ್ಷಿಕೋತ್ಸವ ಮಾಡಿಬಿಡಿ ಅಂದರು. ಅಲ್ಲಿ 105 ಅಲ್ಲೊಂದು ಸಮವಸ್ತ್ರ ಅಂತ ಹೇಳಿದೆ. ಯಾರು ಏನೇ ಇಲ್ಲ ಅಂದರೆ ನನಗೆ ಅದೊಂದು ಸಂತೋಷ. ಆ್ಯಕ್ಚುಲಿ ನಾನೇನು ತುಂಬ ವಿದ್ವತ್ತೋಳಲ್ಲ, ನಾನು ಸಾಮಾನ್ಯ ಹಾಡು ಹೇಳೋದಷ್ಟೇ. ನನಗೇನು ಅಂತ ವಿದ್ಯೆಯಲ್ಲ, ನನ್ನ ಮಕ್ಕಳಿಗಿದೆ ಇಲ್ಲ ಅಂತ ಹೇಳಲ್ಲ. ಎಲ್ಲ ವಿದ್ವಾನ್ಮಣಿಗಳು ನನಗೆ ತುಂಬ ಸಹಕಾರ ಮಾಡಿದ್ರು. ಅದರೊಳಗೆ ಒಂದು ಗುರುನ ಹೇಳಿದ್ರೆ ಇದಾಗುತ್ತೆ. 10-12 ಗುರುಗಳು ಎಲ್ಲ ವಿದ್ವತ್ತಾದರು, ಕಲಿತಿರೋರು, ಅವ್ರದೇ ಒಂದು ಶಾಲೆಗಳು ಇರೋರು. ನನಗೆ ಸಡನ್ ಬಾಯಿಗೆ ಬಂದರೆ ಇಂದಿರಾ ಮೇಡಮ್ ಇರುವುದು, ನಾಗಶ್ರೀ ಮೇಡಮ್, ಸುಶೀಲಾ ಮೇಡಮು, ರೂಪಾ ಮನು, ಹೀಗೆ ಹಲವಾರು ವ್ಯಕ್ತಿಗಳು ಎಲ್ಲರೂ ನಮಗೆ ತುಂಬ ಚೆನ್ನಾಗಿ ಸ್ಪಂದನೆ ಮಾಡಿದ್ರು. ನನ್ನ ಸಂಘದಲ್ಲಿ ಸ್ವರ್ಣ ರಮಾನಂದ ಅಂತ ಹೇಳಿ ಎಲ್ಲ ಸ್ಪಂದನೆ ಮಾಡಿದ್ರು. ಅವರು ಎಷ್ಟೆಷ್ಟು ವಿದ್ಯೆ ಕಲ್ತಿದ್ರು ಬಂದು ಇಲ್ಲಿ ಸಾಮಾನ್ಯ ವ್ಯಕ್ತಿಗಳಿಗೂ ಭಜನೆ ಬರ್ದಲೇ ಇದ್ದವ್ರಿಗೂ ಭಜನೆ ಹೇಳೋ ಮಟ್ಟಿಗೆ ಮಾಡಿದರು.
ಅದೆಲ್ಲ ಆದಮೇಲೆ ಮಂತ್ರಾಲಯದಿಂದ ನಮಗೆ ಲೋಕೇಶ್ ದಾಸರು ಇಲ್ಲಿ ವಿಜಯ ವಿಠಲ ದೇವಸ್ಥಾನ ಇದೆ, ಪಾಂಡುರಂಗನ ದೇವಸ್ಥಾನ. ಅವ್ರು ಲೋಕೇಶ್ ಮೇಡಮ್ ಮಂತ್ರಾಲಯಕ್ಕೆ ಸರ್ ನೀವು ಕೊನೆಗಳಿಗೆ ಹೇಳ್ತೀರ, ನನಗೆ ಬರೀ 8-10 ದಿನದಲ್ಲಿ ಮಂತ್ರಾಲಯಕ್ಕೆ ಹೋಗಬೇಕು. ಅದು ಏನೋ ಇದು ನಾಗರ ಪಂಚಮಿ, ಗರುಡ ಪಂಚಮಿ ಹಬ್ಬ ಇದೆ, ಹಬ್ಬ ನಾ ಬರಲ್ಲ ಅಂತ. ನಿಜ ಅದೇನು ದೈವಶಕ್ತಿನೇ ಅನ್ಬೇಕು ಅಷ್ಟೇ, ಇನ್ನೇನು ಅಲ್ಲ. ವಿತಿನ್ 15 ಡೇಸ್ ನಾನು ಮೆಸೇಜ್ ಹಾಕಿದ ತಕ್ಷಣ ಮಂತ್ರಾಲಯಕ್ಕೆ ರಾಯರು ಅದು ಹೆಂಗೆ ಕರ್ಸ್ಕೊಂಡ್ರು. 150 ಜನ ಟ್ರೈನಲ್ಲಿ. ನಾನು ಯಾವುದು ಸುಮ್ಮನೆ ಕಾರಣ ಅಷ್ಟೇ, ನಾನು ಹೇಳಿದಷ್ಟೇ. ನಾನು ಯಾವ ಕಷ್ಟನೂ ಪಟ್ಟಿಲ್ಲ, ನಾನು ಯಾವ ಟ್ರೈನ್ ಬುಕ್ ಮಾಡಿಲ್ಲ, ಏನು ಹಿಂಗೆ ಸಮವಸ್ತ್ರ ಹಳದಿ ಕೆಂಪು ಧರಿಸ್ಬೇಕು ಅಂತೇಳಿ ಎಲ್ಲ ಅವರವರೇ. ಕೆಲವರು ಬಸ್ಸಲ್ಲಿ ಬಂದಿದ್ದಾರೆ, ಕೆಲವರು ಟ್ರೈನಲ್ಲಿ ಬಂದಿದ್ದಾರೆ, ಕೆಲವರು ಟ್ಯಾಕ್ಸಿಗೆ ಬಂದಿದ್ದಾರೆ, ಒಟ್ಟು ಬರಬೇಕು. ಅಲ್ಲಂತೂ 3 ದಿನ ಮಾತ್ರ ಬೆಳಗ್ಗೆ ಸುಪ್ರಭಾತ ಅಪ್ಪಣ್ಣಾಚಾರ್ಯ ವಾದಿರಾಜ್ರಿಂದ ಅದು ಜೀವನದಲ್ಲಿ ಮರೆಯಲಾರದ ಘಟನೆ ನಮ್ಮ ಕಲಾ ಪರಿವಾರಕ್ಕೆ ಪ್ರತಿಯೊಬ್ಬರು. ಆಮೇಲೆ ಅಲ್ಲಿ ನಾನು ಮಾಡಿರೋದು ಕಮ್ಮಿ, ಆದರೆ ತುಂಬ ಜನ ನನ್ನ ಕಲಾ ಪರಿವಾರದ ಸದಸ್ಯರು ಹೋಗಿ ಹೂ ಕಟ್ಟಿದ್ದಾರೆ, ಪ್ರಸಾದ ಪಾರ್ಸಲ್ ಮಾಡಿದ್ದಾರೆ, ಎಷ್ಟು ಥರ ಮಾಡಿದ್ದಾರೆ ಗೊತ್ತಾ. ಎಲ್ಲ ಥರ ಸೇವೆನೂ ಮಾಡಿಬಿಟ್ಟಿದ್ದಾರೆ. ಬೆಳಗ್ಗೆ 4 ಗಂಟೆಯಿಂದ ರಾತ್ರಿ 10-11. ಕೆಲವ್ರಂತೂ ಡಾರ್ಮೆಟಲ್ಲಿ, ಕೆಲವರು ರೂಮ್ಸ್ ಎಲ್ಲ ಮಾಡ್ಕೊಂಡ್ವಿ. ರಾಯರ್ ಸೇವೆಗೆ ಬಂದಿದ್ದೀನಿ ಅಂತ ಮಾಮೂಲಿ ನೆಲದಲ್ಲೇ ತುಂಬ ಚೆನ್ನಾಗಿ ಮಲಗಿದ್ದಾರೆ. ಎಲ್ಲ ಥರ ಅಂದರೆ ಯಾರು ಅಲ್ಲಿ ಏನಂದರೆ ನಾನು ನೀನು ಏನಿಲ್ಲ, ಚಂದ್ರಾಪಟ್ಟ ಧೂಳು ಎಬ್ಬಿಸ್ಬಿಡ್ತಮ್ಮ. ಚಂದ್ರಾಪಟ್ಟಣ ಕಲಾ ಪರಿವಾರ ತುಂಬ ಚೆನ್ನಾಗೈತಿ. ಇವತ್ತು ಆ್ಯಕ್ಚುಲಿ ಈಗಲೂ ಪಾಪ ಕರೀತಾರೆ, ಅಂದರೆ ಎಲ್ಲರೂ ಏನೋ ಒಂದ್ಸತಿ ಹೋಗಿ ಬಂದ್ಬಿಟ್ಟು ಖುಷಿಯಾಗ್ಬಿಟ್ಟಿದ್ದಾರೆ. ಮತ್ತು ಅದಂತಲೇ ಇನ್ನೂ 4-6 ದೊಡ್ಡ ಪ್ರೋಗ್ರಾಮು ಕೊಟ್ವಿ. ಮಾತ್ರ ಎಲ್ಲಿ ಕರೆದ್ರು ಪಾಪ ಒಂದ್ಸತಿ ಮೆಸೇಜ್ ಹಾಕಿದ್ರೆ ಸಾಕು, ಎಲ್ಲ ಚೆನ್ನಾಗಿ ಅದೊಂದು ರೆಕಾರ್ಡ್ ಬ್ರೇಕು. ಅದು ಬರೀ ರೆಕಾರ್ಡ್ ಬ್ರೇಕ್ ಹೆಂಗಾಯ್ತು ಅಂದರೆ, ಹರೇಶ್ ಶ್ರೀನಿವಾಸ ನಮಗೆ ಕಾರ್ಡ್ ಕೊಡ್ತಾರೆ, ನಂಬರ್ ಒಂದೊಂದು ಸಂಘದಲ್ಲಿ. ಒಂದು ವಾರದಲ್ಲಿ ಅದು ಮಿನಿಮಮ್ಮು ಒಂದು ಸಂಘಕ್ಕೆ 25 ಜನ. ಕೆಲವರು ಎಷ್ಟು ಸ್ಟ್ರಗಲ್ ಈಗ ನನ್ನ ಸಂಘದಲ್ಲಿ 25 ಜನ ಆಗಿಬಿಟ್ಟಿದ್ದಾರೆ. ನಾನು 26ನೇ ಜನ 30 ಜನ ಬಂದರೆ ಹೆಂಗೆ ಹಾಕಬೇಕು ಸರಿ. ಇನ್ನೊಂದು ಸಂಘ ಕೊಟ್ಟು ಇನ್ನು ಹೀಗೆ 20 ಜನಕ್ಕೆ ಸಂಘ ಕೊಟ್ಟು ಎಲ್ಲ ಮಾಡಿ. ಶ್ರವಣ ಬೆಳಗೊಳದಿಂದ ಪ್ರೇಮ ಪ್ರಶಾಂತ್ ಅವರು ವೈಷ್ಣವಿ ಭಜನಾ ಮಂಡಳಿ. ಕೆಲವರು ಗಂಡಸರುಗಳು ಇದ್ದಾರೆ, ಕೆಲವರು ಮಕ್ಕಳಿದ್ದಾರೆ, ಓದೋ ಕಾಲೇಜ್ ಮಕ್ಕಳಿದ್ದಾರೆ. ಹೀಗೆ ಎಲ್ಲ ಒಂದು ಸುತ್ತು ನಮ್ಮ ಚಂದ್ರಾಪಟ್ಟಣ ತಾಲೂಕೆ ಒಂದು ಆ ಬ್ಯಾಡ್ಜ್ ಹಾಕ್ಕೊಂಡು ಹೋಗೋದು ಒಂದು ಸಂತೋಷ. ಅದು ಏನಂದರೆ ಅವೆಲ್ಲ ಏನು ಕೊಡ್ತಾರೆ ಅಂದರೆ, ಸಮವಸ್ತ್ರ ಆಗಲಿ ಬ್ಯಾಡ್ಜ್ ಆಗಲಿ, ಇಲ್ಲೆಲ್ಲರೂ ಸಮವಸ್ತ್ರ ಅಂದರೆ ಎಲ್ಲರೂ ಸಮ, ಯಾರು ಮೇಲಲ್ಲ ಯಾರು ಕೀಳಲ್ಲ, ಎಲ್ಲರೂ ದೇವ್ರ ಮುಂದೆ ಒಂದೇ. ಆ ಭಾವನೆಗೋಸ್ಕರನೇ ಸಮವಸ್ತ್ರ ಆಗಲಿ ಒಂದು ಬ್ಯಾಡ್ಜಸ್ ಐಡೆಂಟಿಟಿ ಕೊಡೋದು ಉದ್ದೇಶನೇ. ಹಾಗೆ ಸಂಸ್ಕೃತದಲ್ಲಿ ಒಂದು ಉಕ್ತಿ ಇದೆ, ಎಷ್ಟೇ ದೈವದ ಇದಿದ್ರೂ ಕೂಡ ಪುರುಷ ಪ್ರಯತ್ನ ಇರಬೇಕಂತ. ಆದರೆ ಈಗಿನ ಜನತೆ ಏನು ಮಾಡ್ತಿದೆ ಅಂದರೆ, ಕಷ್ಟ ಕಾಲಕ್ಕೆ ದೇವ್ರನ್ನ ನೆನೆಸೋದು, ಸುಖ ಕಾಲಕ್ಕೆ ದೇವ್ರನ್ನ ಬಿಡೋದು, ಈ ಥರ ಒಂದು ಸಮಾಜ ಮಾಡ್ತಿರ್ಬೇಕಾದ್ರೆ ಅದನ್ನು ತಡೆಗಟ್ಟೋದು ಹೇಗೆ? ಅದನ್ನು ನಾವು ಯಾವ ರೀತಿಯಾಗಿ ಸಂದೇಶವನ್ನು ಕೊಡೋದು ಮೂಲಕ ಅದನ್ನು ನಿವಾರಿಸ್ಬೋದು? ಅದು ಹೇಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಏಕೆಂದರೆ ಈಗ ನಮ್ಮ ಸಂಸ್ಕಾರ ಕೊಡೋದೇ ಕಷ್ಟ ಆಗಿದೆ. ಈಗ ನಮಗೆ ಈಗ ಮೇನ್ ಕನ್ಫ್ಲಿಕ್ಟ್ ಯಾವುದಂದರೆ ಮೀಡಿಯಾ ಇಸ್ ವೆರಿ ಕನ್ಫ್ಲಿಕ್ಟ್. ಅಲ್ಲೇನು ತೋರಿಸಿದ್ರೆ ಪ್ರಚೋದನೆ. ಈಗ ಒಳ್ಳೇದು ಕೊಟ್ಟರೆ ಒಳ್ಳೇದು ಬಂದೇ ಬರುತ್ತೆ. ಅವ್ರು ತೋರಿಸೋದೇನೋ ಇಲ್ಲ ಫೈಟಿಂಗ್, ಇಲ್ಲ ಇನ್ನೇನೋ ಅನೈತಿಕ ಸಂಬಂಧಗಳು. ಅದೇನಾಗುತ್ತೆ, ಟೀನೇಜ್ ಇರ್ಬೋದು, ದೊಡ್ಡವ್ರಿಗಿರ್ಬೋದು, ಅದು ಪ್ರಚೋದನೆ ಕೆಟ್ಟ ಕಡೆ ಹೋಗೋಕ್ಕೆ ಬರುತ್ತೆ ಹೊರತು ಒಳ್ಳೆ ದಾರಿದ. ಅದಕ್ಕೆ ಈ ಥರ ಭಜನಾ ಮಂಡಳಿಗಳಾಗಲಿ, ಹಿಂದೂ ಸಂಸ್ಕಾರ ಆಗಲಿ, ಸಂಸ್ಕಾರ ಭಾರತಿ, ಅದರಲ್ಲಿ ಈಗ ಗುರುಕುಲ ಪದ್ಧತಿ ಅದೆಲ್ಲ ಇದೆಯಲ್ಲ, ಅಂಥದ್ದು ಜನಕ್ಕೆ ತುಂಬ ರೀಚ್ ಆಗಬೇಕು. ಕೊನೆಗೊಂದು ಪ್ರಶ್ನೆ ಕೇಳ್ತೀನಿ, ನೀವು ಚಿಕ್ಕ ಮಕ್ಕಳಿಗೆ ಯಾವ ಸಂದೇಶವನ್ನು ಕೊಡೋಕ್ಕೆ ಇಷ್ಟಪಡ್ತೀರಿ? ಮನೆಯೇ ಮೊದಲ ಪಾಠಶಾಲೆ. ತಾಯಿಯ ಮೊದಲು ಮಕ್ಕಳು ಕೊಡೋಕ್ಕಿಂತ ತಾಯಂದರು ಮನೇಲಿ ಮಕ್ಕಳಿಗೆ ಏನು ಸಂಸ್ಕಾರ ಕೊಟ್ಟರೆ, ಈಗ ಅದಕ್ಕೆ ನಾನು ಇಲ್ಲಿ ನನ್ನ ಚಿನ್ಮಯ ಬಾಲ್ಯವಿಹಾರ ಸುಮಾರು ವರ್ಷ ಮಾಡಿದೆ, ಈಗ ಬಿಟ್ಟಿದ್ದೀನಿ. ಮಕ್ಕಳುಗಳಿಗೆ ಭಜನೆ ಹೇಳ್ಕೊಟ್ಟೆ. ಆ ಥರ ಈಗ ಆ್ಯಕ್ಚುಲಿ ಬಾಲ ಗೋಕುಲ ನಡೀತಾ ಇದೆ. ಆಮೇಲೆ ಈಗ ಸತ್ಯಸಾಯಿ ಇದರಲ್ಲಿ ಮಕ್ಕಳದು ಆ ಥರ. ಈಗ ಸಮ್ಮರ್ ಹಾಲಿಡೇಸಲ್ಲಿ ವರ್ಷ ಇಡೀ ಬೇರೆ ಕಲ್ತಿರ್ತಾರೆ. ಅಟ್ಲೀಸ್ಟ್ ಮಕ್ಳಿಗೇನು ಅಂದರೆ, ಎಲ್ಲ ಮಕ್ಳಿಗೆ ನಾನು ಹೇಳೋದೇನೆಂದರೆ, ಸಮ್ಮರಲ್ಲಿ ಒಂದು ಸಣ್ಣ ಭಜನೆಯಲ್ಲಿ ಒಂದು ಸಣ್ಣ ದೇವನಾಮ ಆಗಲಿ ಒಂದು ಕಲಿಬೇಕು. ಅವಾಗ ಸಂಸ್ಕೃತ ನಾವು ಕೆಲವು ಸ್ಕೂಲ್ಗೆ ಹೋಗಿ ಭಗವದ್ಗೀತೆ ಮತ್ತು ಭಜನೆ ಹೇಳ್ಕೊಡ್ತಾ ಇದ್ದಾರೆ. ಆ ಮಕ್ಳುಗಳು ಇವತ್ತು ಎಲ್ಲರೂ ಅವ್ರು ಈಗ ಆಗಲೇ PUC ಕೆಲವು ಡಾಕ್ಟ್ರೂ ಆಗಿದ್ದಾರೆ. ನಾನು ಸುಮಾರು
ಅವ್ರು ಬಂದು ಮೇಡಮ್ ನೀವು ಹೇಳ್ಕೊಟ್ಟಿದ್ದು ಭಜನೆ ನಾವು ಎಷ್ಟು ಸಂತೋಷ ತರುತ್ತೆ ಅಂದರೆ ಅದು ಆ ಸಂಸ್ಕಾರ ಕೊಡಬೇಕಷ್ಟೆ. ದೊಡ್ಡವ್ರು ಕೊಡಬೇಕು. ಮಕ್ಕಳನ್ನ ಹೆಂಗೆ ಬೆಳೆಸ್ಬೇಕು ಅಂದರೆ ದೊಡ್ಡವ್ರು ಫಸ್ಟ್ ಸಂಸ್ಕಾರ ಕಳಬೇಕು, ದೊಡ್ಡ ಸಂಸ್ಕಾರ ಕೊಡಬೇಕು. ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ, ನ ಚೋರಹಾರ್ಯಂ ನ ಚ ರಾಜಹಾರ್ಯಂ ನ ಭ್ರಾತೃಭಾಜ್ಯಂ ನ ಚ ಭಾರಕಾರಿ ವ್ಯಯೇ ಕೃತೆ ವರ್ಧತ ಏವ ನಿತ್ಯಂ ವಿದ್ಯಾಧನಂ ಸರ್ವಧನ ಪ್ರದಾನಂ. ಈ ಶ್ಲೋಕದ ತಾತ್ಪರ್ಯ ಏನಂತ ಹೇಳಿದ್ರೆ, ನಚೋರಹಾರ್ಯಂ, ಯಾವ ಚೋರನಿಂದಲೂ ವಿದ್ಯೆನ ಕಳ್ಳತನ ಮಾಡಕ್ಕಾಗೋದಿಲ್ಲ, ಯಾವ ರಾಜನಿಂದನೂ ವಿದ್ಯೆನ ಪಡೆದುಕೊಳ್ಳಕ್ಕಾಗೋದಿಲ್ಲ, ಯಾವ ಆ ಭ್ರಾತೃಗಳಿಂದ ವಿದ್ಯೆನ ಪಾಲು ಮಾಡಕ್ಕಾಗೋದಿಲ್ಲ. ನಾವೆಷ್ಟು ವಿದ್ಯೆನ ವ್ಯಯ ಮಾಡ್ತೀವೋ ಅಷ್ಟೇ ನಮಗೆ ವಿದ್ಯೆ ಹತ್ತುತ್ತೆ ಅಂತ ಈ ಒಂದು ಶ್ಲೋಕದ ಅರ್ಥ. ಹಾಗೆ ಭಗಿನಿಯವರು ತಮಗೆ ಗೊತ್ತಿರುವ ವಿದ್ಯೆಯನ್ನ ಎಲ್ಲರಿಗೂ, ಚನ್ನರಾಯಪಟ್ಟಣ ತಾಲೂಕಿನಲ್ಲಿರುವ ಎಲ್ಲರಿಗೂ ಹಾಗೂ ಸಂಘವನ್ನ ನಿರ್ಮಿಸಿ ಅದಕ್ಕೆ ಎಲ್ಲರಿಗೂ ಭಜನೆ ಮಾಡಬೇಕು, ಹೀಗೆ ಪ್ರಚೋದನೆಯನ್ನ ಕೊಡ್ತಾ ಇದ್ದಾರೆ. ಇವರಿಗೆ ಯಾವಾಗಲೂ ಕೂಡ ದೇವರು ಶತಾಯುಷ್ಯವನ್ನ ನೀಡಲಿ, ಹಾಗೆ ಆಶೀರ್ವಾದವನ್ನ ಮಾಡ್ತಾ ಇರಲಿ ಅಂತ ಹೇಳ್ತಾ ನನ್ನ ಸಂದರ್ಶನಕ್ಕೆ ಪೂರ್ಣ ವಿರಾಮವನ್ನ ಕೊಡ್ತಾ ಇದ್ದೇನೆ. ನಿಮ್ಮ ಅಮೂಲ್ಯ ಸಮಯವನ್ನ ನೀಡಿದ್ದಕ್ಕಾಗಿ ಧನ್ಯವಾದಗಳು ಭಗಿನಿ. ನಿಮಗೆ ಮೊದಲು ಧನ್ಯವಾದಗಳು. ಯಾಕೆಂದರೆ ನಾನೇನು ಸಂದರ್ಶನ ಮಾಡೋವಂಥ ವ್ಯಕ್ತಿ ಏನಲ್ಲ, ಆದರೂ ನೀವು ನಮ್ಮ ಮೇಲೆ ಅಭಿಮಾನ ಇಟ್ಟು ಬಂದಿದ್ದೀರಾ. ನಿಮಗೆ ಮೊದಲು ಧನ್ಯವಾದಗಳು.